ಎಲ್ಲರಿಗೂ ನಮಸ್ಕಾರ. ಇಂದು ದರ್ಪಣಗಳಲ್ಲಿ ಬಿಂಬೋತ್ಪತ್ತಿ ಇಮೇಜ್ ಫಾರ್ಮೇಶನ್ ಇನ್ ಮಿರರ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ದರ್ಪಣಗಳಲ್ಲಿ ಉಂಟಾಗುವಂತಹ ಬಿಂಬಗಳಿಗೆ ಸಂಬಂಧಿಸಿದಂತಹ ರೇ ಡಯಾಗ್ರಾಮ್ಗಳನ್ನ ಹೇಗೆ ಬರೆಯುವಂತಹದ್ದು ಅನ್ನುವಂತಹದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ನ ದರ್ಪಣದಲ್ಲಿ ಬಿಂಬೋತ್ಪತ್ತಿ ಹೇಗಾಗುತ್ತೆ ಅಂದ್ರೆ ಇಮೇಜ್ ಫಾರ್ಮೇಶನ್ ಇನ್ ಕಾನ್ಕೇವ್ ಮಿರರ್ಸ್, ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕಾನ್ಕೇವ್ ಮಿರರ್ ನಿಂದ ನಾವು ಇನ್ಫೈನೈಟ್ ಡಿಸ್ಟೆನ್ಸ್ ನಲ್ಲಿ ಒಂದು ವಸ್ತುವನ್ನ ಇಟ್ಟಾಗ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನುವಂತಹದನ್ನ ಈ ರೇ ಡಯಾಗ್ರಾಮ್ ಮೂಲಕ ತಿಳ್ಕೊಳ್ಳೋಣ. ಒಂದು ಕಾನ್ಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣವನ್ನ ತೆಗೆದುಕೊಂಡಿದ್ದೇನೆ. ಈಗಾಗಲೇ ನಮ್ಗೆ ತಿಳಿದಿರುವಂತೆ ನಿಮ್ನ ದರ್ಪಣದ ಈ ಬಿಂದುವನ್ನ ನಾವು ಪಿ ಅಂತ ಕರ್ಕೊಳ್ತಾ ಇದೀವಿ. ಈ ಪಿ ಬಿಂದುವನ್ನ ದರ್ಪಣದ ಧ್ರುವ ಅಂದ್ರೆ ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ದರ್ಪಣದಿಂದ ನಿರ್ದಿಷ್ಟ ದೂರದಲ್ಲಿ ಒಂದು ಬಿಂದುವನ್ನ ತೆಗೆದುಕೊಂಡಿದ್ದೇನೆ, ಮತ್ತೊಂದು ಬಿಂದುವನ್ನ ಅಷ್ಟೇ ದೂರದಲ್ಲಿ ತೆಗೆದುಕೊಂಡಿದ್ದೇನೆ. ಈ ಮೊದಲ ಬಿಂದುವನ್ನ ನಾವು ಎಫ್ ಅಂತ ಕರ್ಕೊಳ್ತಾ ಇದ್ವಿ. ಹಾಗಂದ್ರೇನು? ದಿಸ್ ಇಸ್ ದ ಫೋಕಸ್ ಆಫ್ ದಿ ಮಿರರ್, ಅಂದ್ರೆ ಈ ದರ್ಪಣದ ಸಂಗಮ ಬಿಂದು ಆಗಿದೆ. ಯಾವುದೇ ಬೆಳಕಿನ ಕಿರಣಗಳು ಈ ದರ್ಪಣದ ಮೇಲೆ ಈ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಬಿದ್ದಾಗ ಆ ಎಲ್ಲಾ ಬೆಳಕಿನ ಕಿರಣಗಳು ಈ ಎಫ್ ನ ಮೂಲಕವೇ ಹಾದು ಹೋಗುತ್ತೆ. ಈ ಎರಡನೇ ಬಿಂದುವನ್ನ ನಾವು ಸಿ ಅಂತ ಕರಿತೀವಿ. ಸಿ ಅಂತ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಅಥವಾ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಅಂದ್ರೆ ಇಲ್ಲಿರುವಂತಹ ಈ ಮಿರರ್ ಅನ್ನ ಗಮನಿಸಿ, ಇದು ಸ್ಪೆರಿಕಲ್ ಶೇಪ್ ನಲ್ಲಿ ಇರುತ್ತೆ. ಈ ಸ್ಪೆರಿಕಲ್ ಶೇಪ್ ಅನ್ನ ನಾವೇನಾದ್ರೂ ಹಾಗೇ ಕಂಪ್ಲೀಟ್ ಮಾಡಿ ಒಂದು ಸ್ಪಿಯರ್ ಮಾಡ್ಕೊಂಡಿದ್ದೆ ಆದ್ರೆ ನಮ್ಗೆ ಅದಕ್ಕೆ ಸೆಂಟರ್ ಅಂತ ಒಂದಿರುತ್ತೆ. ಆ ಸೆಂಟರ್ ಅನ್ನೇ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ನಾವು ಎಕ್ಸ್ಪೆರಿಮೆಂಟ್ಸ್ ಗಳಲ್ಲಿ ಅಥವಾ ಈ ರೇ ಡಯಾಗ್ರಾಮ್ ಗಳನ್ನ ಬರಿಬೇಕಾದ್ರೆ ಯೂಸ್ ಮಾಡುವಂತಹ ಈ ದರ್ಪಣದ ಫೋಕಲ್ ಪಾಯಿಂಟ್ ಇರುತ್ತಲ್ಲ, ಅಂದ್ರೆ ಫೋಕಸ್ ಅಂತ ಏನ್ ಕರಿತೀವಿ, ಈ ಸಂಗಮ ಬಿಂದು ಸಿ ಮತ್ತೆ ಪಿ ಗಳ ಮಧ್ಯದಲ್ಲಿ ಇದು ಇರುತ್ತೆ. ಅಂದ್ರೆ ಸಂಗಮ ದೂರ ಪಿ ಇಂದ ಎಫ್ ಗಿರುವಂತಹ ದೂರವನ್ನ ನಾವು ಸಂಗಮ ದೂರ ಅಂತ ಕರಿತೀವಿ, ಅಂದ್ರೆ ಫೋಕಲ್ ಲೆಂತ್ ಅಂತ ಕರಿತೀವಿ. ಈ ಲೆಂತ್ ಇದೆಯಲ್ಲ, ಈ ಲೆಂತ್ ಇಲ್ಲಿಂದ ಸಿಗಿರುವಂತಹ ಲೆಂತ್ ಅಲ್ಲಿ ಅರ್ಧದಷ್ಟಿರುತ್ತೆ. ಈ ರೀತಿಯಾಗಿರುವಂತಹ ಫೋಕಲ್ ಲೆಂತ್ ಇರೋ ಒಂದು ದರ್ಪಣವನ್ನೇ ನಾವು ಸಾಮಾನ್ಯವಾಗಿ ಎಕ್ಸ್ಪೆರಿಮೆಂಟ್ ಗಳಲ್ಲಿ ಅಥವಾ ಇಮೇಜ್ ಫಾರ್ಮೇಶನ್ ಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ಬಳಸುವಂತಹದ್ದು. ಈಗ ಎಲ್ಲೋ ಅನಂತದಲ್ಲಿ ಅಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಒಂದು ವಸ್ತು ಇದೆ. ಅದರ ಮೇಲೆ ಬಿದ್ದಂತಹ ಬೆಳಕಿನ ಕಿರಣಗಳು ರಿಫ್ಲೆಕ್ಟ್ ಆಗಿ ಅಂದ್ರೆ ಪ್ರತಿಫಲಿತ ಆಗಿ ಈ ದರ್ಪಣದ ಕಡೆಗೆ ಬರ್ತಾ ಇವೆ. ದರ್ಪಣ ಅಂದ್ರೆ ಕನ್ನಡಿ ಅಂತ ಕರಿತೀವಿ. ಮೊದಲಿಗೆ ಅನಂತ ದೂರದಲ್ಲಿರುವ ವಸ್ತುವಿನಿಂದ ಬೆಳಕಿನ ಕಿರಣ ಈ ಸಿ ಮಾರ್ಗವಾಗಿ ಚಲಿಸಿದ್ರೆ, ಗಮನಿಸಿ ಇಲ್ಲಿ ಒಂದು ಬೆಳಕಿನ ಕಿರಣ ಚಲಿಸಿ ನಂತರ ಹಾಗೆ ಹಿಂದಕ್ಕೆ ಹೋಗ್ತಾ ಇದೆ. ಇದು ದರ್ಪಣದ ವಿಶೇಷತೆ. ಯಾವುದೇ ಬೆಳಕಿನ ಕಿರಣ ಸಿ ಬಿಂದುವಿನ ಮೂಲಕ ಚಲಿಸಿದ್ರೆ ಅದೇ ಮಾರ್ಗವಾಗಿ ವಾಪಸ್ ಹೋಗುತ್ತೆ. ನಂತರ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಅಂದ್ರೆ ಪ್ರಧಾನಕ್ಷಕ್ಕೆ ಒಂದು ಬೆಳಕಿನ ಕಿರಣ ಸಮಾಂತರವಾಗಿ ಚಲಿಸಿದ್ರೆ ಅದು ಇಲ್ಲಿಂದ ಪ್ರತಿಫಲನ ಆಗಿ ಅಂದ್ರೆ ರಿಫ್ಲೆಕ್ಟ್ ಆಗಿ ಎಫ್ ಮೂಲಕ ಹಾದು ಹೋಗುತ್ತೆ. ಅದೇ ರೀತಿಯಲ್ಲಿ ಮತ್ತಷ್ಟು ಕಿರಣಗಳು ಇಲ್ಲಿ ರಿಫ್ಲೆಕ್ಟ್ ಆಗಿ ಎಫ್ ನ ಮೂಲಕ ಹೋಗ್ತಾ ಇರೋದನ್ನ ನೀವು ಗಮನಿಸಬಹುದು. ಕೆಳಭಾಗದಿಂದ ಹೋದಂತ ಬೆಳಕಿನ ಕಿರಣಗಳು ರಿಫ್ಲೆಕ್ಟ್ ಆಗಿ ಎಫ್ ನ ಮೂಲಕ ಚಲಿಸಿ ಪ್ರಧಾನಕ್ಷದ ಮೇಲ್ಭಾಗಕ್ಕೆ ಚಲಿಸಿವೆ. ಮತ್ತೊಂದು ಬೆಳಕಿನ ಕಿರಣವನ್ನು ತೆಗೆದುಕೊಳ್ಳೋಣ, ಅದು ಕೂಡ ಚಲಿಸಿ ಎಫ್ ನ ಮೂಲಕ ಹಾದು ಹೋಗಿದೆ. ಅಂದ್ರೆ ಯಾವುದೋ ಅನಂತ ದೂರದಲ್ಲಿರುವಂತಹ ಒಂದು ವಸ್ತುವಿನ ಪ್ರತಿಬಿಂಬ ನಮ್ಗೆ ಎಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಈ ಮಿರರ್ ನ ಮುಂಭಾಗದಲ್ಲಿರುವಂತಹ ಫೋಕಸ್ ನಲ್ಲಿ ಸಿಗ್ತಾ ಇದೆ. ನಮ್ಗೆ ಈಗ ಗೊತ್ತಾಗಿದ್ದಿಷ್ಟೇ, ಅನಂತ ದೂರದಲ್ಲಿರುವಂತಹ ಒಂದು ವಸ್ತುವಿನ ಬಿಂಬದ ಸ್ಥಾನ ದರ್ಪಣದ ಸಂಗಮ ಬಿಂದುವಿನಲ್ಲಿ ಆಗತ್ತೆ ಅನ್ನುವಂತಹದ್ದು. ಹಾಗೆ ದೊರೆಯುವಂತಹ ಈ ಬಿಂಬ ಅತ್ಯಂತ ಚಿಕ್ಕದಾಗಿರುತ್ತೆ. ಹಾಗೆ ಗಮನಿಸಿದ್ರೆ ಮೇಲಿಂದ ಬಂದಂತಹ ಬೆಳಕಿನ ಕಿರಣಗಳು ಕೆಳಭಾಗಕ್ಕೆ ಹೋಗಿವೆ. ಈ ಕೆಳಗಿಂದ ಬಂದಂತಹ ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಕೆಳಭಾಗದಲ್ಲಿ ಸಮಾಂತರವಾಗಿ ಬಂದಂತಹ ಕಿರಣಗಳು ಮೇಲ್ಭಾಗಕ್ಕೆ ಹೋಗಿವೆ. ಹಾಗಿದ್ಮೇಲೆ ನಮಗೆ ಸಿಗುವಂತಹ ಈ ಇಮೇಜ್ ಉಲ್ಟಾ ಆಗಿರುತ್ತೆ. ಅಂದ್ರೆ ನೇರವಾಗಿ ಇದ್ದಂತಹ ವಸ್ತು ಅಂದ್ರೆ ಆಬ್ಜೆಕ್ಟ್ ಇಲ್ಲಿ ರಿವರ್ಸ್ ಆಗಿ ಅಂದ್ರೆ ತಲೆ ಕೆಳಗಾಗಿ ಸ್ಕ್ರೀನ್ ಮೇಲೆ ಬರುತ್ತೆ. ಇದೇ ರೀತಿಯಲ್ಲಿ
ವಸ್ತುವನ್ನ ಅಂದ್ರೆ ಆಬ್ಜೆಕ್ಟ್ ಅನ್ನ ಬೇರೆ ಬೇರೆ ಸ್ಥಾನಗಳಲ್ಲಿಟ್ಟು ಹೇಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನುವಂಥದ್ದನ್ನ ಈಗ ನೋಡೋಣ. ನಂತರದ ಸ್ಥಾನ ಸಿ ನಿಂದ ಆಚೆ ಇಟ್ಟಾಗ, ಅಂದ್ರೆ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ ಸಿ ತೆಗೆದುಕೊಳ್ಳೋಣ. ಇಲ್ಲಿ ಸಿ ಇದೆ ಗಮನಿಸಿ. ಸಿ ಇಂದ ಆಚೆ ಅಂದ್ರೆ ಸಿಗಿಂತ ಹಿಂಭಾಗದಲ್ಲಿ ನಾವು ಒಂದು ವಸ್ತುವನ್ನ ಇಡೋಣ. ಯಾವುದೇ ಆಬ್ಜೆಕ್ಟ್ ನ ಇಮೇಜ್ ಅನ್ನ ನೀವು ಪಡ್ಕೊಳ್ಬೇಕಾದ್ರೆ ಮೊದಲಿಗೆ ಬೆಳಕಿನ ಕಿರಣಗಳು ಈ ಆಬ್ಜೆಕ್ಟ್ ಇಂದ ರಿಫ್ಲೆಕ್ಟ್ ಆಗಿ ಈ ಮಿರರ್ ಮೇಲೆ ಬಿದ್ದು ನಂತರ ರಿಫ್ಲೆಕ್ಟ್ ಆಗಿ ಅವೆರಡು ಒಂದನ್ನೊಂದು ಛೇದಿಸಬೇಕು. ಕನಿಷ್ಠ 2 ಬೆಳಕಿನ ಕಿರಣಗಳು ಒಂದನ್ನೊಂದು ಛೇದಿಸಿದ್ರೆ ಯಾವ ಭಾಗದಲ್ಲಿ ಯಾವ ರೀತಿಯ ಬಿಂಬ ನಮಗೆ ಸಿಗುತ್ತೆ ಅನ್ನುವಂತಹದನ್ನ ನಾವು ಕಂಡುಹಿಡಿಬಹುದು. ಮೊದಲಿಗೆ ಒಂದು ಬೆಳಕಿನ ಕಿರಣವನ್ನ ತೆಗೆದುಕೊಳ್ತಾ ಇದ್ದೀನಿ. ಅದು ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸಮಾಂತರವಾಗಿ ಹೋಗಿ ಎಫ್ ನ ಮೂಲಕ ಹಾದು ಹೋಗುತ್ತೆ. ನಂತರ ಮತ್ತೊಂದು ಬೆಳಕಿನ ಕಿರಣವನ್ನ ಎಫ್ ನ ಮೂಲಕ ಹಾದು ಹೋಗಿಸಿ ಅದು ದರ್ಪಣದ ಮೇಲೆ ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಈ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಇಷ್ಟೇ, ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಬಂದಂತಹ ಬೆಳಕಿನ ಕಿರಣ ಎಫ್ ನಿಂದ ಚಲಿಸುತ್ತೆ. ಹಾಗೆ ಎಫ್ ನ ಮೂಲಕ ಹಾದು ಹೋದಂತಹ ಬೆಳಕಿನ ಕಿರಣ ನಂತರ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತೆ. ಈ ಎರಡೂ ಬೆಳಕಿನ ಕಿರಣಗಳು ಒಂದಕ್ಕೊಂದು ನೋಡಿ ಈ ಭಾಗದಲ್ಲಿ ಛೇದಿಸಿವೆ. ಇಲ್ಲಿ ನಮಗೆ ಈ ವಸ್ತುವಿನ ಇಮೇಜ್ ಸಿಗುತ್ತೆ. ಈ ರೀತಿಯಾಗಿ ನಮಗೆ ಸಿಗುತ್ತೆ. ಇದು ದರ್ಪಣ ಆಗಿದೆ. ದರ್ಪಣದ ಮುಂಭಾಗದಲ್ಲಿ ನಾವು ಯಾವುದೇ ರೀತಿಯ ಸ್ಕ್ರೀನ್ ಅನ್ನ ಇಡಬಹುದು. ಆ ಸ್ಕ್ರೀನ್ ಮೇಲೆ ಈ ಇಮೇಜ್ ಸಿಗತ್ತೆ. ಒಂದು ಇಮೇಜ್ ಅನ್ನ ನಾವು ಸ್ಕ್ರೀನ್ ಮೇಲೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅದು ಸತ್ಯಬಿಂಬ ಆಗಿರುತ್ತೆ, ಅಂದ್ರೆ ರಿಯಲ್ ಇಮೇಜ್ ಆಗಿರುತ್ತೆ. ಅಲ್ಲಿಗೆ ನಮಗೆ ಸಿಕ್ಕಿದ್ದು ಈ ವಸ್ತುವಿನ ರಿಯಲ್ ಇಮೇಜ್. ದರ್ಪಣಗಳಲ್ಲಿ ರಿಯಲ್ ಇಮೇಜ್ ಯಾವಾಗ್ಲೂ ದರ್ಪಣದ ಮುಂಭಾಗದಲ್ಲೇ ಸಿಗುತ್ತೆ. ದರ್ಪಣದ ಹಿಂಭಾಗದಲ್ಲಿ ಯಾವುದಾದ್ರೂ ಇಮೇಜ್ ಸಿಕ್ಕಿದ್ರೆ ಅದು ವರ್ಚುವಲ್ ಇಮೇಜ್, ಅಂದ್ರೆ ಮಿಥ್ಯಬಿಂಬ ಆಗಿರುತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ, ವಸ್ತು ನೇರವಾಗಿದೆ, ಅದರ ಬಿಂಬ ತಲೆ ಕೆಳಗಾಗಿದೆ. ಹಾಗೆ ವಸ್ತು ಎಷ್ಟುದ್ದ ಇದೆಯೋ ಅದಕ್ಕಿಂತ ಚಿಕ್ಕದಾದಂತಹ ಇಮೇಜ್ ನಮಗೆ ಸಿಕ್ಕಿದೆ. ಅಂತಿಮವಾಗಿ ಈ ಇಮೇಜ್ ಅಂದ್ರೆ ಬಿಂಬ ಎಲ್ಲಿ ಸಿಕ್ಕಿದೆ? ವಸ್ತು ಸಿ ನಿಂದ ಆಚೆ ಇದ್ದಾಗ ಇದರ ಬಿಂಬ ಸಿ ಮತ್ತು ಎಫ್ ಗಳ ನಡುವೆ ನಮಗೆ ಸಿಕ್ಕಿದೆ. ಈ ರೀತಿಯಾಗಿ ಸಿ ನಿಂದ ಆಚೆ ಇದ್ದಾಗ ಅದರ ಬಿಂಬ ಹೇಗೆ ಉಂಟಾಗುತ್ತೆ ಅನ್ನುವಂತಹದನ್ನ ತಿಳ್ಕೋಬಹುದು. ಮತ್ತೊಂದು ರೀತಿಯಲ್ಲಿ ಇದೇ ಚಿತ್ರವನ್ನ ನಾವು ರಚಿಸಬಹುದಾಗಿದೆ. ಬನ್ನಿ ನೋಡೋಣ. ಸಿ ನಿಂದ ಆಚೆ ವಸ್ತುವನ್ನ ಇಟ್ಕೊಂಡಿದ್ದೀವಿ. ಒಂದು ಬೆಳಕಿನ ಕಿರಣ ಹಿಂದಿನ ರೀತಿಯಲ್ಲೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸಮಾಂತರವಾಗಿ ಹೋಗಿ ಈ ಫೋಕಸ್ ನಿಂದ ಈಚೆ ಬಂದಿದೆ. ಇಲ್ಲಿ ಎರಡನೇ ಬೆಳಕಿನ ಕಿರಣವನ್ನ ಬೇರೆ ಬೆಳಕಿನ ಕಿರಣವನ್ನ ತೆಗೆದುಕೊಳ್ತಾ ಇದ್ದೀನಿ. ಹಿಂದೆ ತೆಗೆದುಕೊಂಡಿದ್ದು ಈ ವಸ್ತುವಿನಿಂದ ಎಫ್ ಮೂಲಕ ಹಾದು ಹೋಗಿ ನಂತರ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸಮಾಂತರವಾಗಿ ಹೋಗುವಂತದ್ದನ್ನ. ಈಗ ತೆಗೆದುಕೊಳ್ತಾ ಇರುವಂತಹ ಈ ಬೆಳಕಿನ ಕಿರಣ ಈ ಪಿ ಬಿಂದುವಿನ ಮೇಲೆ ಬಿದ್ದು ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಯಾವುದೇ ಬೆಳಕಿನ ಕಿರಣ ಈ ಧ್ರುವ ಬಿಂದುವಿನ ಮೇಲೆ ಬಿದ್ದಾಗ ಪ್ರಿನ್ಸಿಪಲ್ ಆಕ್ಸಿಸ್ ಮತ್ತೆ ಈ ಬೆಳಕಿನ ಕಿರಣ ಇವೆರಡರ ನಡುವೆ ಎಷ್ಟು ಕೋನ ಉಂಟಾಯ್ತೋ ಅಷ್ಟೇ ಕೋನ ಈ ರಿಫ್ಲೆಕ್ಟೆಡ್ ರೇ ಅಂದ್ರೆ ಪ್ರತಿಫಲಿತ ಕಿರಣ ಮತ್ತು ಈ ಪ್ರಧಾನಕ್ಷದ ನಡುವೆ ಉಂಟಾಗೋ ಹಾಗೆ ನಾವು ಬರ್ಕೊಳ್ಬೇಕು. ಅಂದ್ರೆ ಇಲ್ಲಿರುವಂತಹ ಕೋನ ಇಲ್ಲಿರುವಂತಹ ಕೋನ ಎರಡು ಸಮನಾಗಿ ಇರೋ ಹಾಗೆ ನಾವು ರಚನೆಯನ್ನ ಮಾಡ್ಕೋಬೇಕು. ಈಗ ಗಮನಿಸಿ, ಈ ಎರಡೂ ಬೆಳಕಿನ ಕಿರಣಗಳು ಇಲ್ಲಿ ಛೇದಿಸಿವೆ, ಅಂದ್ರೆ ನಮಗೆ ಬಿಂಬ ಇಲ್ಲಿ ಸಿಗತ್ತೆ. ಈ ರೀತಿಯಾಗಿ ಎರಡು ವಿಭಿನ್ನ ರೀತಿಗಳಲ್ಲಿ ನಾವು ದರ್ಪಣಗಳಲ್ಲಿ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನುವಂತಹ ರೇ ಡಯಾಗ್ರಾಮ್ಗಳನ್ನ ಬರೀಬಹುದಾಗಿದೆ. ನಂತರ ಮುಂದಿನ ಸ್ಥಾನ, ವಸ್ತುವನ್ನ ಸಿ ನಲ್ಲಿ ಇಟ್ಟಾಗ ಅದರ ರೇ ಡಯಾಗ್ರಾಮ್ ಹೇಗಿರುತ್ತೆ. ಸಿ ನಲ್ಲಿ ವಸ್ತುವನ್ನ ಇಡ್ತಾ ಇದ್ದೀನಿ. ಈ ಹಿಂದೆ ಮಾಡದಂತೆ ಇಲ್ಲೂ ಕೂಡ ಒಂದು ಬೆಳಕಿನ ಕಿರಣ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಎಫ್ ನ ಮೂಲಕ ಹಾದು ಹೋಗಿದೆ. ಮತ್ತೊಂದು ಬೆಳಕಿನ ಕಿರಣವನ್ನ ಎಫ್ ನ ಮೂಲಕ ಚಲಿಸೋ ಹಾಗೆ ಮಾಡೋಣ. ಅದು ಪ್ರಧಾನಕ್ಷಕ್ಕೆ ಪ್ಯಾರಲಲ್ ಆಗಿ ಹೋಗುತ್ತೆ. ನೋಡಿ, ಈ ಜಾಗದಲ್ಲಿ ಎರಡು ಸಂಧಿಸಿವೆ,
ಅಂದ್ರೆ ನಮ್ಗೆ ಸಿ ಬಿಂದುವಿನಲ್ಲೇ ಈ ವಸ್ತುವಿನ ಪ್ರತಿಬಿಂಬ ಸಿಗುತ್ತೆ. ಹಾಗಾದ್ರೆ ಈ ಸಿಕ್ಕಂತಹ ಪ್ರತಿಬಿಂಬದ ಗುಣಲಕ್ಷಣಗಳು ಏನೇನು? ವಸ್ತುವಿನ ಸ್ಥಾನ ಸಿ ನಲ್ಲಿ ಇದ್ದಾಗ ಪ್ರತಿಬಿಂಬದ ಸ್ಥಾನವು ಕೂಡ ಸಿ ನಲ್ಲೇ ಇರುತ್ತೆ. ಹಾಗೆ ವಸ್ತುವಿನ ಗಾತ್ರ ಎಷ್ಟಿದೆಯೋ ಅಷ್ಟೇ ಗಾತ್ರ ಈ ಇಮೇಜ್ಗೂ ಕೂಡ ಇರುತ್ತೆ. ಜೊತೆಗೆ ಇದು ಕೂಡ ದರ್ಪಣದ ಮುಂಭಾಗದಲ್ಲೇ ಸಿಕ್ಕಿರೋದ್ರಿಂದ ರಿಯಲ್ ಇಮೇಜ್ ಆಗತ್ತೆ, ಅಂದ್ರೆ ಸತ್ಯಬಿಂಬ ಆಗತ್ತೆ. ಸತ್ಯಬಿಂಬ ಯಾವಾಗ್ಲೂ ತಲೆ ಕೆಳಗಾಗಿರುತ್ತೆ. ಇದೇ ಚಿತ್ರವನ್ನ ಮತ್ತೊಂದು ಬಗೆಯಾಗಿ ನಾವು ಕಲಿಬಹುದು. ಗಮನಿಸಿ, ವಸ್ತುವನ್ನ ಸಿ ನಲ್ಲಿ ಇಟ್ಟಿದ್ದೇನೆ. ಈ ಹಿಂದೆ ಚಲಿಸಿದಂತೆ ಮೊದಲಿನ ಬೆಳಕಿನ ಕಿರಣವನ್ನ ಸಮಾಂತರವಾಗಿ ಚಲಿಸಿ ಎಫ್ ನ ಮೂಲಕ ಹಾದು ಹೋಗೋ ಹಾಗೆ ಮಾಡಿದ್ದೇನೆ. ಮತ್ತೊಂದು ಬೆಳಕಿನ ಕಿರಣವನ್ನ ಪಿ ಬಿಂದುವಿನ ಮೇಲೆ ಬಿದ್ದು ಅಲ್ಲಿಂದ ರಿಫ್ಲೆಕ್ಟ್ ಆಗೋ ಹಾಗೆ ಮಾಡಿದ್ದೇನೆ. ಈ ಎರಡು ಬೆಳಕಿನ ಕಿರಣಗಳು ಕೂಡ ಗಮನಿಸಿ ಈ ಬಿಂದುವಿನಲ್ಲಿ ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡಿವೆ. ಅಂದ್ರೆ ಇಲ್ಲಿ ನಮ್ಗೆ ಇಮೇಜ್ ಸಿಗ್ತಾ ಇದೆ. ಈಗಾಗ್ಲೇ ಸಿ ಬಿಂದುವಿನಲ್ಲಿ ವಸ್ತುವನ್ನು ಇಟ್ಟಾಗ ಯಾವ ರೀತಿಯ ಇಮೇಜ್ ಸಿಗುತ್ತೆ ಅನ್ನುವಂತಹದ್ದನ್ನ ತಿಳಿಸಿದ್ದೇನೆ. ನಂತರ ಇಲ್ಲಿರುವಂತಹ ಈ ವಸ್ತುವನ್ನ ಸಿ ನಿಂದ ಸ್ವಲ್ಪ ಮುಂದೆ ತಂದಿಡೋಣ. ಅಂದ್ರೆ ಸಿ ಮತ್ತು ಎಫ್ ಗಳ ಮಧ್ಯೆ ಇಡೋಣ. ಹಾಗೆ ಇಟ್ಟಾಗ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನುವಂತಹದನ್ನ ನೋಡೋಣ. ಮೊದಲು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸಮಾಂತರವಾಗಿ ಚಲಿಸಿ ಎಫ್ ನ ಮೂಲಕ ಹಾದು ಹೋಗುತ್ತೆ. ನಂತರ ಎಫ್ ನ ಮೂಲಕ ಚಲಿಸಿ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸಮಾಂತರವಾಗಿ ಹೋಗಿ ಈ ಜಾಗದಲ್ಲಿ ಒಂದನ್ನೊಂದು ಛೇದಿಸಿವೆ. ಇಲ್ಲಿ ಈ ವಸ್ತುವಿನ ಬಿಂಬ ಉಂಟಾಗಿದೆ. ಗಮನಿಸಿ, ನಾವು ತೆಗೆದುಕೊಂಡಿದ್ದಂತಹ ಈ ಆಬ್ಜೆಕ್ಟ್ ನ ಸೈಜ್ಗಿಂತ ಇಮೇಜ್ ನ ಸೈಜ್ ದೊಡ್ಡದಾಗಿದೆ, ಹಾಗೆ ತಲೆ ಕೆಳಗಾಗಿದೆ. ಜೊತೆಗೆ ಇದು ಸತ್ಯಬಿಂಬ ಆಗಿರುತ್ತೆ. ಇದರ ಸ್ಥಾನ ಎಲ್ಲಿದೆ? ಸಿ ಮತ್ತೆ ಎಫ್ ಗಳ ಮಧ್ಯ ವಸ್ತು ಇದ್ದಾಗ ದೊರೆಯುವಂತಹ ಬಿಂಬದ ಸ್ಥಾನ ಸಿ ನಿಂದ ಆಚೆ ಇರುತ್ತೆ. ಅಂದ್ರೆ ಇಮೇಜ್ ಈಸ್ ಬಿಯಾಂಡ್ ದ ಸಿ. ಇದೇ ಒಂದು ಚಿತ್ರವನ್ನ ಮತ್ತೊಂದು ರೀತಿಯಲ್ಲಿ ನಾವು ಬರೆಯೋದಾದ್ರೆ ಈ ರೀತಿಯಾಗಿ ಬರೀಬಹುದು. ಮೊದಲ ಬೆಳಕಿನ ಕಿರಣ ಎಫ್ ನ ಮೂಲಕ ಚಲಿಸಿದೆ. ಮತ್ತೊಂದು ಬೆಳಕಿನ ಕಿರಣ ಪಿ ಬಿಂದುವಿನ ಮೇಲೆ ಬಿದ್ದು ಅಷ್ಟೇ ಕೋನದಲ್ಲಿ ರಿಫ್ಲೆಕ್ಟ್ ಆಗಿ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಈ ರೀತಿಯಾಗಿ ಎರಡು ಬಗೆಗಳಲ್ಲಿ ನಾವು ಬಿಂಬೋತ್ಪತ್ತಿಯನ್ನ ಪಡಿಬಹುದು. ಈ ಎರಡು ಬಗೆ ಮಾತ್ರ ಅಲ್ಲ, ಬೇಕಾದಷ್ಟು ಬಗೆಗಳಲ್ಲಿ ನಾವು ಬಿಂಬೋತ್ಪತ್ತಿಯನ್ನ ಪಡಿಬಹುದು. ನಮಗೆ ಬಿಂಬೋತ್ಪತ್ತಿ ಆಗ್ಬೇಕಂದ್ರೆ, ಅಂದ್ರೆ ಇಮೇಜ್ ಫಾರ್ಮೇಶನ್ ಆಗ್ಬೇಕಾದ್ರೆ ಯಾವುದಾದ್ರೂ ಎರಡು ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ರಿಫ್ಲೆಕ್ಟ್ ಆಗಿ ಒಂದನ್ನೊಂದು ಛೇದಿಸಬೇಕು. ಹಾಗಿದ್ರೆ ನಾವು ಇಮೇಜ್ ಅನ್ನ ಪಡ್ಕೊಳ್ಬಹುದು. ನಂತರ ಸಿ ಮತ್ತೆ ಎಫ್ ನ ಮಧ್ಯೆ ಇರುವಂತಹ ಈ ವಸ್ತುವನ್ನ ಎಫ್ ನ ಮೇಲೆ ತಂದಿಡೋಣ. ಗಮನಿಸಿ, ಇಲ್ಲಿ ಎಫ್ ನ ಮೇಲೆ ವಸ್ತುವನ್ನ ಇಟ್ಟಿದ್ದೇನೆ. ಈಗ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಒಂದು ಎಫ್ ನ ಮೂಲಕ ಹಾದು ಹೋಗಿದೆ. ಇದುವರೆಗೂ ನಾವೇನ್ ಮಾಡ್ತಿದ್ವಿ? ಎಫ್ ನ ಮೂಲಕವೇ ಒಂದು ಬೆಳಕಿನ ಕಿರಣ ಹಾದು ಹೋಗೋ ಹಾಗೆ ಮಾಡ್ತಿದ್ವಿ. ಆದ್ರೆ ಈಗ ವಸ್ತು ಎಫ್ ನ ಮೇಲೆ ನಿಂತಿರೋದ್ರಿಂದ ಬೆಳಕಿನ ಕಿರಣವನ್ನ ನಾವು ಪಿ ನ ಮೂಲಕ ಹಾದು ಹೋಗೋ ಹಾಗೆ ಮಾಡೋಣ. ಅಬ್ಸರ್ವ್ ಮಾಡಿ, ಈ ಎರಡೂ ಬೆಳಕಿನ ಕಿರಣಗಳು ಸಮಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಚಲಿಸ್ತಾ ಇವೆ. ಹಾಗಂದ್ರೆ ಅರ್ಥ ಏನು? ಇವೆರಡು ಎಲ್ಲಿ ಮೀಟ್ ಆಗ್ತವೆ? ಇವೆರಡು ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಮೀಟ್ ಆಗುತ್ತೆ. ಅಂದ್ರೆ ಒಂದನ್ನೊಂದು ಇನ್ಫೈನೈಟ್ ಡಿಸ್ಟೆನ್ಸ್ ನಲ್ಲಿ, ಅನಂತ ದೂರದಲ್ಲಿ ಛೇದಿಸುತ್ತವೆ. ಅಂದ್ರೆ ಅನಂತ ದೂರದಲ್ಲಿ ನಮ್ಗೆ ಬಿಂಬ ಸಿಗುತ್ತೆ. ಇವೆರಡು ಅನಂತ ದೂರದವರೆಗೆ ಚಲಿಸ್ತಾ ಹೋದ್ರೆ ನೀವು ಗಮನಿಸಬಹುದು, ಇಲ್ಲಿ ಪ್ರಧಾನಕ್ಷ ಇದೆ. ಪ್ರಧಾನಕ್ಷದಿಂದ ಈ ಎರಡು ಲೈನ್ಗಳಿಗೆ ಇರುವಂತಹ ದೂರವನ್ನ ಗಮನಿಸಿ. ಹಾಗೆ ಇಲ್ಲಿ ಪ್ರಧಾನಕ್ಷದಿಂದ ಇಲ್ಲಿಂದ ಇಲ್ಲಿಗಿರುವಂತಹ ದೂರವನ್ನ ಗಮನಿಸಿ. ದೂರ ಹೆಚ್ಚಾಗ್ತಾ ಇದೆ. ಅನಂತದವರೆಗೆ ಚಲಿಸ್ತಾ ಹೋದ್ರೆ ಪ್ರಧಾನಕ್ಷಕ್ಕೆ ಇರುವಂತಹ ಈ ಎರಡೂ ರೇಖೆಗಳ ನಡುವಿನ ದೂರ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲೋ ಅನಂತದಲ್ಲಿ ಅವೆರಡು ಒಂದನ್ನೊಂದು ಛೇದಿಸಿದ್ವು ಅಂದ್ರೆ ಪ್ರಧಾನಕ್ಷದಿಂದ ನಾವು ಗೆರೆಯನ್ನ ಎಳಿಬೇಕಾಗತ್ತೆ. ಎಳೆದಾಗ ಅತ್ಯಂತ ದೊಡ್ಡ ಗಾತ್ರದ ಬಿಂಬ, ಇಮೇಜ್ ನಮ್ಗೆ ಸಿಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ವಸ್ತುವನ್ನ ನಾವು ಅನಂತದಲ್ಲಿ ಇಟ್ಟಿದ್ದಾಗ ಅದರ ಬಿಂಬದ ಸ್ಥಾನ ಎಫ್ ನಲ್ಲಿ ಸಿಕ್ಕಿತ್ತು.
ಈಗ ಆಬ್ಜೆಕ್ಟ್ ಅನ್ನ ಎಫ್ ಅಲ್ಲಿ ಇಟ್ಟಿದ್ದೇವೆ, ಆದ್ರೆ ಇಮೇಜ್ ಅಲ್ಲಿ ಸಿಗುತ್ತೆ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ವಸ್ತುವನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದಾಗ ಅತಿ ದೊಡ್ಡ ಗಾತ್ರದ ವಸ್ತುವಿನ ಇಮೇಜ್ ಇಲ್ಲಿ ಎಫ್ ನಲ್ಲಿ ತುಂಬಾ ಪಾಯಿಂಟ್ ಸೈಜ್ ಅಲ್ಲಿ ಸಿಕ್ಕಿತ್ತು. ಆದ್ರೆ ಎಫ್ ನಲ್ಲಿ ವಸ್ತುವನ್ನಿಟ್ಟಾಗ ಅನಂತದಲ್ಲಿ ನಮಗೆ ದೊಡ್ಡ ಗಾತ್ರದ ಇಮೇಜ್ ಸಿಗುತ್ತೆ. ಒಂದಕ್ಕೊಂದು ರಿವರ್ಸ್ ಆರ್ಡರ್ ಅಲ್ಲಿ ಇದೆ ಅಂತ ನಾವು ಹೇಳಬಹುದು. ಇದೇ ಒಂದು ರೇ ಡಯಾಗ್ರಾಮ್ ಅನ್ನ ಮತ್ತೊಂದು ರೀತಿಯಲ್ಲಿ ನಾವೀಗ ನೋಡೋಣ. ಯಾಕಂದ್ರೆ ಇಲ್ಲಿ ಎಫ್ ನ ಮೂಲಕ ಬೆಳಕಿನ ಕಿರಣ ಹಾದು ಹೋಗ್ತಾ ಇಲ್ಲ. ಹಾಗಾದ್ರೆ ಏನು ಮಾಡೋಣ? ಗಮನಿಸಿ, ವಸ್ತುವನ್ನ ಮೊದಲಿಗೆ ಎಫ್ ನಲ್ಲಿ ಇಟ್ಕೊಳ್ಳೋಣ. ಒಂದು ಬೆಳಕಿನ ಕಿರಣ ಈ ರೀತಿಯಾಗಿ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗಿ ಎಫ್ ನ ಮುಖಾಂತರ ಹಾದು ಹೋಗುತ್ತೆ. ಇಲ್ಲಿ ಮತ್ತೊಂದು ವಿಶೇಷವಾಗಿ ಗಮನಿಸಬೇಕಾದಂತಹ ಮತ್ತೊಂದು ರೇಖೆ ಈ ರೀತಿಯಾಗಿದೆ ನೋಡಿ. ಎಲ್ಲಿಂದನೋ ಒಂದು ಬಂದಂತಹ ಬೆಳಕಿನ ಕಿರಣ ಈ ವಸ್ತುವಿನ ಈ ತುದಿಯ ಮೇಲೆ ಬಿದ್ದು ಈ ರೀತಿಯಾಗಿ ಚಲಿಸಿ ಮತ್ತೆ ಅದೇ ಮಾರ್ಗದಲ್ಲಿ ಹಿಂದೆ ಹೋಗುತ್ತೆ. ಹಾಗೆ ಹಿಂದೆ ಹೋಗ್ಬೇಕಾದ್ರೆ ನೀವು ಗಮನಿಸಿ, ಸಿ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಯಾವ ಒಂದು ರೇಖೆಗಳು ಈ ದರ್ಪಣಕ್ಕೆ ಲಂಬವಾಗಿ ಬೀಳುತ್ತವೋ ಅದು ಸಿ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಈಗ ಈ ಎರಡೂ ರೇಖೆಗಳು ಎಲ್ಲಿ ಛೇದಿಸುತ್ತವೋ ಅಲ್ಲಿ ನಮಗೆ ಬಿಂಬ ಸಿಗುತ್ತೆ. ಈ ಎರಡೂ ರೇಖೆಗಳು ಸಮಾಂತರವಾಗಿರೋದ್ರಿಂದ, ಅಂದ್ರೆ ಪ್ಯಾರಲಲ್ ಆಗಿರೋದ್ರಿಂದ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಮೀಟ್ ಆಗತ್ವೆ. ಆದ್ರಿಂದ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಅದರ ಇಮೇಜ್ ಸಿಗುತ್ತೆ. ದರ್ಪಣದ ಮುಂಭಾಗದಲ್ಲಿ ಇಮೇಜ್ ಸಿಗ್ತಾ ಇರೋದ್ರಿಂದ ಸಿಗುವಂತಹ ಇಮೇಜ್ ಸತ್ಯಬಿಂಬ, ಅಂದ್ರೆ ರಿಯಲ್ ಇಮೇಜ್ ಆಗಿರುತ್ತೆ. ತುಂಬಾ ಚಿಕ್ಕ ಗಾತ್ರದ ವಸ್ತು ಇದೆ, ಅಂದ್ರೆ ಆಬ್ಜೆಕ್ಟ್ ಇದೆ, ಅನಂತದಲ್ಲಿ ಸಿಗ್ತಾ ಇರುವಂತಹ ಇಮೇಜ್ ಅತಿ ದೊಡ್ಡ ಗಾತ್ರದ್ದಾಗಿರುತ್ತೆ. ಈ ರೀತಿಯಾಗಿ ನಾವು ಸಿ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣವನ್ನು ಉಪಯೋಗಿಸ್ಕೊಂಡು ಇಮೇಜ್ ಫಾರ್ಮೇಶನ್ ಹೇಗಾಗುತ್ತೆ ಅನ್ನುವಂತಹದನ್ನ ತಿಳ್ಕೋಬಹುದು. ನಂತರ ಇಲ್ಲಿರುವಂತಹ ಈ ವಸ್ತುವನ್ನ ಎಫ್ ಮತ್ತೆ ಪಿ ಗಳ ಮಧ್ಯೆ ಇಡೋಣ. ಈಗ ಎಫ್ ಮತ್ತು ಪಿ ಗಳ ಮಧ್ಯೆ ವಸ್ತುವನ್ನಿಟ್ಟು ಇಮೇಜ್ ಫಾರ್ಮೇಶನ್ ಹೇಗಾಗುತ್ತೆ ಅನ್ನುವಂತಹದನ್ನು ನೋಡೋಣ. ಎಫ್ ಮತ್ತೆ ಪಿ ಮಧ್ಯೆ ಆಬ್ಜೆಕ್ಟ್ ಅನ್ನು ಇಟ್ಟಿದ್ದೇನೆ. ಒಂದು ಬೆಳಕಿನ ಕಿರಣ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಎಫ್ ನಿಂದ ಹೋಗಿದೆ. ಮತ್ತೊಂದು ಬೆಳಕಿನ ಕಿರಣವನ್ನ ಪಿ ಬಿಂದುವಿನ ಮೇಲೆ ಬೀಳಿಸಿ ಅಲ್ಲಿಂದ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಎರಡೂ ಬೆಳಕಿನ ಕಿರಣಗಳನ್ನ ನೀವಿಲ್ಲಿ ಗಮನಿಸಿ, ಒಂದಕ್ಕೊಂದು ದೂರಕ್ಕೆ ಚಲಿಸ್ತಾ ಇದ್ದಾವೆ. ಅವು ದೂರ ದೂರ ಚಲಿಸಿದಷ್ಟು ಅವೆರಡರ ನಡುವಿನ ಅಂತರ ಹೆಚ್ಚಾಗುತ್ತೆ. ಅಂದ್ರೆ ಅವೆರಡು ಮೀಟ್ ಆಗುವಂತಹ ಚಾನ್ಸೇ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಈ ಎರಡೂ ಬೆಳಕಿನ ಕಿರಣಗಳನ್ನ ಅದರ ಹಿಂಭಾಗಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಈ ರೀತಿ ವೃದ್ಧಿಸಿದಾಗ ಒಂದಕ್ಕೊಂದು ಹಿಂಭಾಗದಲ್ಲಿ ಛೇದಿಸಿವೆ. ಅಂದ್ರೆ ಈ ಬಿಂದುವಿನಲ್ಲಿ ನಮಗೆ ಈ ವಸ್ತುವಿನ ಇಮೇಜ್ ಸಿಗುತ್ತೆ. ನೀವಿಲ್ಲಿ ಗಮನಿಸಿ, ಇದುವರೆಗೂ ನಮಗೆ ಫಾರ್ಮ್ ಆಗ್ತಿದ್ದಂತಹ ಇಮೇಜ್ ದರ್ಪಣದ ಮುಂಭಾಗದಲ್ಲಿ ಆಗ್ತಾ ಇತ್ತು. ದರ್ಪಣದ ಮುಂಭಾಗದಲ್ಲಿ ಯಾವುದೇ ಇಮೇಜ್ ಫಾರ್ಮೇಶನ್ ಆದ್ರೂ ಅದು ತಲೆಗೆಳಗಾಗಿರುತ್ತೆ. ಜೊತೆಗೆ ಅದು ಸ್ಕ್ರೀನ್ ಮೇಲೆ ಸಿಗೋದ್ರಿಂದ ಸತ್ಯಬಿಂಬ ಆಗಿರುತ್ತೆ. ಆದ್ರೆ ದರ್ಪಣದ ಹಿಂಭಾಗದಲ್ಲಿ ಯಾವುದೇ ಇಮೇಜ್ ಫಾರ್ಮೇಶನ್ ಆದ್ರೂ ನಾವು ಸ್ಕ್ರೀನ್ ಅನ್ನ ಇಡೋದಿಕ್ಕೆ ಆಗೋದಿಲ್ಲ. ಸ್ಕ್ರೀನ್ ಮೇಲೆ ಆ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಬಂದಿರುವಂತಹ ಈ ಬಿಂಬ ಮಿಥ್ಯ ಬಿಂಬ, ಅಂದ್ರೆ ವರ್ಚುವಲ್ ಇಮೇಜ್ ಆಗಿದೆ. ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಗಾತ್ರ ಈ ಇಮೇಜ್ ಆಗಿದೆ. ಅದೇ ರೀತಿಯಲ್ಲಿ ಇದು ನೇರವಾದಂತಹ ಇಮೇಜ್ ಆಗಿದೆ. ಇದೇ ಒಂದು ಚಿತ್ರವನ್ನ ಮತ್ತೊಂದು ಬಗೆಯಲ್ಲಿ ಬರೆಯೋಣ. ಗಮನಿಸಿ, ಒಂದು ಬೆಳಕಿನ ಕಿರಣ ಈ ರೀತಿಯಾಗಿ ಚಲಿಸಿ ಮತ್ತೆ ಹಿಂದಕ್ಕೆ ಹೋಗಿ ಸಿ ಬಿಂದುವಿನ ಮೂಲಕ ಹಾದು ಹೋಗಿದೆ. ಯಾವ ಬೆಳಕಿನ ಕಿರಣ ದರ್ಪಣದ ಮೇಲ್ಮೈಗೆ ಪರ್ಪೆಂಡಿಕ್ಯುಲರ್ ಆಗಿ, ಅಂದ್ರೆ ಲಂಬವಾಗಿ ಬೀಳುತ್ತೋ ಆ ಬೆಳಕಿನ ಕಿರಣ ಸಿ ಬಿಂದುವಿನ ಮೂಲಕವೇ ಹಾದು ಹೋಗುತ್ತೆ. ಮತ್ತೊಂದು ಬೆಳಕಿನ ಕಿರಣವನ್ನ ಪಿ ಬಿಂದುವಿನಿಂದ ರಿಫ್ಲೆಕ್ಟ್ ಆಗೋ ಹಾಗೆ ಮಾಡೋಣ. ಇಲ್ಲೂ ಕೂಡ ಗಮನಿಸಿ, ಈ ಎರಡೂ ಬೆಳಕಿನ ಕಿರಣಗಳ ನಡುವಿನ ದೂರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಿಂಭಾಗಕ್ಕೆ ನಾವು ಎಕ್ಸ್ಟೆಂಡ್ ಮಾಡೋಣ. ಹಾಗೆ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ನಮ್ಗೆ ಇಮೇಜ್ ಸಿಗುತ್ತೆ. ಇದೇ ಚಿತ್ರವನ್ನ ಮತ್ತೊಂದು ಬಗೆಯಲ್ಲಿ ಬರೀಬಹುದು. ಗಮನಿಸಿ, ಒಂದು ಬೆಳಕಿನ ಕಿರಣ
ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗಿ ಎಫ್ ನ ಮೂಲಕ ಹೋಗುವಂತದ್ದು, ಮತ್ತೊಂದು ಸಿ ಬಿಂದುವಿನ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣ. ಈ ಎರಡೂ ರೇಖೆಗಳು ಇಲ್ಲೂ ಕೂಡ ದೂರಕ್ಕೆ ಚಲಿಸ್ತಾ ಇವೆ. ಅವೆರಡರ ನಡುವಿನ ದೂರ ಕೂಡ ಹೆಚ್ಚಾಗ್ತಾ ಇದೆ. ಹಿಂದಕ್ಕೆ ಈಗ ಎಕ್ಸ್ಟೆಂಡ್ ಮಾಡೋಣ. ಹಾಗೆ ಎಕ್ಸ್ಟೆಂಡ್ ಮಾಡಿದ್ರೆ ಈ ರೀತಿಯಾಗಿ ಛೇದಿಸಿ ದರ್ಪಣದ ಹಿಂಭಾಗದಲ್ಲಿ ನಮ್ಗೆ ವಸ್ತುವಿನ ಪ್ರತಿಬಿಂಬ ಸಿಗುತ್ತೆ. ಇದುವರೆಗೂ ನಾವು ಗಮನಿಸಿದ್ದಲ್ಲಿ ಅನಂತ ದೂರದಿಂದ ಎಫ್ ಬಿಂದುವಿನವರೆಗೆ ಎಲ್ಲೇ ನೀವು ವಸ್ತುವನ್ನ ಇಟ್ರೂ ನಮ್ಗೆ ರಿಯಲ್ ಇಮೇಜ್ ಅಂದ್ರೆ ಸತ್ಯಬಿಂಬ ಸಿಗುತ್ತೆ. ಕಾರಣ ಸಿಗುವಂತಹ ಎಲ್ಲಾ ಬಿಂಬಗಳನ್ನ ಸ್ಕ್ರೀನ್ ಮೇಲೆ, ಪರದೆಯ ಮೇಲೆ ನಾವು ಪಡೆಯಬಹುದಾಗಿದೆ. ಆದರೆ ಎಫ್ ಇಂದ ಮುಂದಕ್ಕೆ ಬಂದಾಗ, ಅಂದ್ರೆ ಎಫ್ ಮತ್ತು ಪಿ ಬಿಂದುಗಳ ನಡುವೆ ವಸ್ತುವನ್ನು ಇಟ್ಟಾಗ ಮಾತ್ರ ನಮಗೆ ನೇರವಾದಂತಹ ಮಿಥ್ಯಬಿಂಬ ಅಂದ್ರೆ ವರ್ಚುವಲ್ ಇಮೇಜ್ ಸಿಗುತ್ತೆ. ವರ್ಚುವಲ್ ಇಮೇಜ್ ಯಾವಾಗ್ಲೂ ದರ್ಪಣದ ಹಿಂಭಾಗದಲ್ಲಿ ಸಿಗುತ್ತೆ. ರಿಯಲ್ ಇಮೇಜ್ ಯಾವಾಗ್ಲೂ ದರ್ಪಣದ ಮುಂಭಾಗದಲ್ಲಿ ಸಿಗುತ್ತೆ. ಇದುವರೆಗೂ ಕಾನ್ಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣದಲ್ಲಿ ಹೇಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನುವಂತಹದನ್ನ ನೋಡಿದ್ವಿ. ಇಲ್ಲಿ ಗಮನಿಸಿ, ಉಬ್ಬಿದ ಮೇಲ್ಮೈಯನ್ನ ಹೊಂದಿರುವಂತಹ ದರ್ಪಣ ಅಂದ್ರೆ ಬಲ್ಜ್ ಆಗಿರುವಂತಹ ಮಿರರ್. ಹಿಂಭಾಗದಲ್ಲಿ ಬ್ಲಾಕ್ ಕಲರ್ ಹಾಕಿದ್ದೀನಿ ಅಂದ್ರೆ ಇದು ಬಣ್ಣವನ್ನ ಬಳ್ದಿದ್ದೇನೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳಬಹುದು. ಇಲ್ಲಿ ಈ ಬಿಂದುವನ್ನ ನಾವು ಪಿ ಅಂತ ತೆಗೆದುಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದರ ಹಿಂಭಾಗಕ್ಕೆ ನಮ್ಗೆ ಎಫ್ ಬಿಂದು ಸಿಗುತ್ತೆ, ಹಾಗೆ ಸಿ ಬಿಂದು ಸಿಗುತ್ತೆ. ಯಾಕಂದ್ರೆ ಗಮನಿಸಿ, ಈ ಒಂದು ಭಾಗವನ್ನ ಹಾಗೇ ವೃದ್ಧಿಸಿದ್ರೆ ನಮ್ಗೆ ಈ ಭಾಗದಲ್ಲಿ ಗೋಳ ಸಿಗುತ್ತೆ, ಸ್ಪಿಯರ್ ಸಿಗುತ್ತೆ. ಆದ್ದರಿಂದ ಈ ದರ್ಪಣದ ಫೋಕಸ್ ಇಲ್ಲಿ ಸಿಗುತ್ತೆ, ಹಾಗೆ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಸಿಗುತ್ತೆ. ಈಗ ಅನಂತದಲ್ಲಿ ಒಂದು ವಸ್ತುವನ್ನ ಇಡೋಣ. ಅಲ್ಲಿಂದ ಬೆಳಕಿನ ಕಿರಣ ಈ ರೀತಿಯಾಗಿ ಚಲಿಸಿ ನೋಡಿ ಪಿ ಮೇಲೆ ಬಿದ್ದು ಹಾಗೆ ಹಿಂದಕ್ಕೆ ಹೋಗುತ್ತೆ. ಅದೇ ರೀತಿಯಲ್ಲಿ ಆ ವಸ್ತುವಿನ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಬಂದಂತಹ ಬೆಳಕಿನ ಕಿರಣ ಈ ದರ್ಪಣದ ಮೇಲೆ ಬಿದ್ದು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಈ ಹಿಂದೆ ಎಲ್ಲ ಬಂದು ಫೋಕಲ್ ಪಾಯಿಂಟ್ ಅಲ್ಲಿ ಫೋಕಸ್ ಆಗ್ತಿತ್ತು, ಆದ್ರೆ ಇಲ್ಲಿ ಎಲ್ಲ ದೂರಕ್ಕೆ ಹೋಗುತ್ತವೆ. ಹಾಗೆ ಮತ್ತೊಂದು ಬೆಳಕಿನ ಕಿರಣವನ್ನ ನೋಡಿ, ಇದು ಕೂಡ ರಿಫ್ಲೆಕ್ಟ್ ಆದ್ಮೇಲೆ ಈ ರೀತಿಯಾಗಿ ಚಲಿಸುತ್ತೆ. ಆ ವಸ್ತುವಿನ ಕೆಳಭಾಗದಿಂದ ಬಂದಂತಹ ಬೆಳಕಿನ ಕಿರಣಗಳು ಈ ರೀತಿಯಾಗಿ ಚಲಿಸಿ ಹೀಗೆ ಪ್ರತಿಫಲಿಸುತ್ತವೆ. ಹಾಗಾದ್ರೆ ಈ ಬೆಳಕಿನ ಕಿರಣಗಳು ಒಂದೊಂದೊಂದು ಛೇದಿಸ್ತಾನೆ ಇಲ್ಲ. ಹಾಗಾದ್ರೆ ಬಿಂಬ ಉಂಟಾಗೋದೇ ಇಲ್ವಾ? ಖಂಡಿತ ಬಿಂಬ ಉಂಟಾಗುತ್ತೆ. ಯಾವಾಗ ಈ ರೀತಿ ಬೆಳಕಿನ ಕಿರಣಗಳು ದೂರ ದೂರಕ್ಕೆ ಚಲಿಸ್ಕೊಂಡು ಹೋಗ್ತವೋ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಆ ಬೆಳಕಿನ ಕಿರಣಗಳನ್ನ ಅಂದ್ರೆ ರಿಫ್ಲೆಕ್ಟ್ ಆದಂತಹ ಬೆಳಕಿನ ಕಿರಣಗಳನ್ನ ನಾವು ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಹಾಗೆ ಗಮನಿಸಿ, ಹಿಂದಕ್ಕೆ ಈ ಎಲ್ಲಾ ರಿಫ್ಲೆಕ್ಟೆಡ್ ರೇಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ವೃದ್ಧಿಸಿದಾಗ ಎಲ್ಲಾ ರಿಫ್ಲೆಕ್ಟೆಡ್ ರೇಸ್ ಅಂದ್ರೆ ಪ್ರತಿಫಲಿತ ಕಿರಣಗಳು ಒಂದೇ ಬಿಂದುವಿನಿಂದ ಹೊರಟ ಹಾಗೆ ಕಾಣ್ತಾ ಇವೆ. ಆ ಬಿಂದು ಯಾವುದು? ಫೋಕಸ್ ಅಂದ್ರೆ ಸಂಗಮ ಬಿಂದು. ಅಂದ್ರೆ ಅನಂತದಲ್ಲಿ ಇರುವಂತಹ ವಸ್ತುವಿನ ಪ್ರತಿಬಿಂಬ ನಮ್ಗೆ ಈ ಫೋಕಸ್ ನಲ್ಲಿ ಸಿಗುತ್ತೆ. ಒಂದು ಪಾಯಿಂಟ್ ನಲ್ಲಿ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಎಷ್ಟೇ ದೊಡ್ಡ ಗಾತ್ರದ ವಸ್ತು ಇದ್ರೂ ನಮ್ಗೆ ಪಾಯಿಂಟ್ ಸೈಜ್ ಇಮೇಜ್ ಆಗಿ ಸಿಗುತ್ತೆ. ಮತ್ತೆ ಈ ದರ್ಪಣದ ಹಿಂಭಾಗದಲ್ಲಿ ಇಮೇಜ್ ಸಿಗ್ತಾ ಇರೋದ್ರಿಂದ ಇದನ್ನ ನಾವು ಸ್ಕ್ರೀನ್ ಮೇಲೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ವರ್ಚುವಲ್ ಇಮೇಜ್ ಆಗಿರುತ್ತೆ, ಅಂದ್ರೆ ಮಿಥ್ಯ ಬಿಂಬ ಆಗಿರುತ್ತೆ. ಮಿಥ್ಯ ಬಿಂಬ ಯಾವಾಗ್ಲೂ ನೇರವಾಗಿ ಇರುತ್ತವೆ. ನಂತರ ವಸ್ತುವನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಮತ್ತೆ ಪಿ ಈ ಎರಡು ಬಿಂದುಗಳ ನಡುವೆ ಇಟ್ಟು ನೋಡೋಣ. ಈ ಹಿಂದೆ ಮಾಡದಂತೆ ಸಿ ಇಂದ ಆಚೆ, ಸಿ ಮೇಲೆ, ಸಿ ಮತ್ತೆ ಎಫ್ ಗಳ ನಡುವೆ, ಎಫ್ ಮೇಲೆ ಎಫ್ ಮತ್ತು ಪಿ ಗಳ ನಡುವೆ ಅಂತ ಮಾಡೋದ್ ಬೇಡ್ವಾ? ಅಗತ್ಯವಿಲ್ಲ. ಯಾಕಂತಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ವಸ್ತುವನ್ನ ನೀವು ಈ ಪಿ ಬಿಂದುವಿಗೆ ಎಷ್ಟೇ ಹತ್ರಕ್ಕೆ ತೆಗೆದುಕೊಂಡು ಬಂದ್ರು ಒಂದೇ ರೀತಿಯಾದಂತಹ ಇಮೇಜ್ ಫಾರ್ಮೇಶನ್ ಆಗತ್ತೆ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ನಾವು ನೋಡ್ಕೊಂಡ್ರೆ ಸಾಕು.
ಈಗ ವಸ್ತುವನ್ನ ನಾವು ಈ ದರ್ಪಣದ ಮುಂಭಾಗದಲ್ಲಿ ಇಟ್ಟಿದ್ದೇವೆ. ಈ ರೀತಿ ಇಟ್ಟಾಗ ಗಮನಿಸಿ, ಹೀಗೆ ಬಂದಂತಹ ಬೆಳಕಿನ ಕಿರಣ ಹೀಗೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಒಂದು ಬೆಳಕಿನ ಕಿರಣ ಹೀಗೆ ಬಂದು ಈ ದರ್ಪಣಕ್ಕೆ ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಬೀಳುತ್ತೆ. ಪರ್ಪೆಂಡಿಕ್ಯುಲರ್ ಆಗಿ ಯಾವ ಬೆಳಕಿನ ಕಿರಣ ದರ್ಪಣದ ಮೇಲೆ ಬೀಳುತ್ತೋ ಅದು ತಾನು ಬಂದ ದಾರಿಯಲ್ಲೇ ಹಿಂದೆ ಹೋಗುತ್ತೆ ಅನ್ನುವಂತಹದನ್ನ ಈಗಾಗ್ಲೇ ತಿಳ್ಕೊಂಡಿದ್ದೀರಿ. ಈಗ ಈ ಎರಡೂ ರೇಖೆಗಳನ್ನ ನಾವು ವೃದ್ಧಿಸೋಣ. ಗಮನಿಸಿ, ದರ್ಪಣಕ್ಕೆ ಲಂಬವಾಗಿ ಬಿದ್ದಂತಹ ಬೆಳಕಿನ ಕಿರಣ ಯಾವಾಗ್ಲೂ ಸಿ ಬಿಂದುವಿನ ಮೂಲಕವೇ ಹಾದು ಹೋಗುತ್ತೆ. ಹಾಗೆ ದರ್ಪಣದ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಬಿದ್ದಂತಹ ಯಾವುದೇ ಬೆಳಕಿನ ಕಿರಣ ಅದು ಫೋಕಸ್ ಇಂದ ಹೋದ ಹಾಗೆ ಕಾಣುತ್ತೆ. ಈ ಎರಡೂ ರೇಖೆಗಳು ಈ ಜಾಗದಲ್ಲಿ ಸಂಧಿಸಿವೆ ಅಂದ್ರೆ ನಮ್ಗೆ ಇಲ್ಲಿ ಈ ವಸ್ತುವಿನ ಇಮೇಜ್ ಸಿಗುತ್ತೆ. ದರ್ಪಣದ ಹಿಂಭಾಗದಲ್ಲಿ ಸಿಕ್ಕಿರೋದ್ರಿಂದ ಇದು ವರ್ಚುವಲ್ ಇಮೇಜ್ ಆಗಿರುತ್ತೆ. ವರ್ಚುವಲ್ ಇಮೇಜ್ ಯಾವಾಗ್ಲೂ ನೇರವಾಗಿರುತ್ತವೆ, ಅಂದ್ರೆ ಮಿಥ್ಯ ಬಿಂಬಗಳು ನೇರವಾಗಿ ಇರುತ್ತವೆ. ಹಾಗಾದ್ರೆ ಇದರ ಸ್ಥಾನ ಎಲ್ಲಿದೆ ಗಮನಿಸಿ, ಪಿ ಮತ್ತು ಎಫ್ ಗಳ ಮಧ್ಯೆ ಇರುತ್ತೆ. ಅಂದ್ರೆ ಯಾವುದೇ ವಸ್ತುವನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಮತ್ತು ಪಿ ಇವೆರಡರ ಮಧ್ಯೆ ನೀವಿಲ್ಲಿ ಎಲ್ಲೇ ಇಟ್ರು ಸಿಗುವಂತಹ ಬಿಂಬ ಪಿ ಮತ್ತೆ ಎಫ್ ಗಳ ಮಧ್ಯೆ ಆಗಿರುತ್ತೆ. ವಸ್ತುವಿಗಿಂತ ಚಿಕ್ಕದಾದಂತಹ ಮಿಥ್ಯ ಬಿಂಬ ಆಗಿರುತ್ತೆ. ಜೊತೆಗೆ ಇದು ನೇರವಾದ ಬಿಂಬ ಆಗಿರುತ್ತೆ. ಇದೇ ಒಂದು ಚಿತ್ರವನ್ನ ಮತ್ತೊಂದು ಬಗೆಯಲ್ಲಿ ಗಮನಿಸೋಣ. ನೋಡಿ, ಈ ರೀತಿಯಾಗಿ ಬೆಳಕಿನ ಕಿರಣ ಬರುತ್ತೆ, ಬಂದು ರಿಫ್ಲೆಕ್ಟ್ ಆಗುತ್ತೆ. ನಂತರ ಪಿ ಬಿಂದುವಿನ ಮೇಲೆ ಬಿದ್ದು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಈ ಎರಡೂ ಬೆಳಕಿನ ಕಿರಣಗಳನ್ನ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡೋಣ. ಹಾಗೆ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಈ ಬಿಂದುವಿನಲ್ಲಿ ಸಂಧಿಸುತ್ತೆ. ಅಂದ್ರೆ ದೊರೆಯುವಂತಹ ಇಮೇಜ್ ಪಿ ಮತ್ತೆ ಎಫ್ ಗಳ ಮಧ್ಯೆ ಇದೆ ಅನ್ನುವಂತಹದ್ದು ನಮ್ಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ದರ್ಪಣಗಳಲ್ಲಿ ಹೇಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನುವಂತಹದನ್ನ ವಿವಿಧ ಬಗೆಗಳಲ್ಲಿ ನಾವು ರಚಿಸಬಹುದು ಅನ್ನುವಂತಹದನ್ನ ನೀವು ತಿಳ್ಕೊಂಡ್ರಿ. ಈಗ ಪಿನ ದರ್ಪಣಗಳಲ್ಲಿ ಬಿಂಬೋತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದನ್ನ ನೋಡೋಣ. ಹಾಗಂತ ಅಂದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಹೇಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನುವಂತಹದನ್ನ ತಿಳ್ಕೊಳ್ಳೋಣ. ನಿಮಗಿಲ್ಲಿ ಕಾಣ್ತಾ ಇರುವಂತಹದ್ದು ಕಾನ್ವೆಕ್ಸ್ ಮಿರರ್ ಅಂದ್ರೆ ಪಿನ ದರ್ಪಣ. ಇಲ್ಲಿ ಗಮನಿಸಿ, ಉಬ್ಬಿದ ಮೇಲ್ಮೈಯನ್ನ ಹೊಂದಿರುವಂತಹ ದರ್ಪಣ ಅಂದ್ರೆ ಬಲ್ಜ್ ಆಗಿರುವಂತಹ ಮಿರರ್. ಇಲ್ಲಿ ಈ ಬಿಂದುವನ್ನ ನಾವು ಪಿ ಅಂತ ತೆಗೆದುಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇದರ ಹಿಂಭಾಗಕ್ಕೆ ನಮ್ಗೆ ಎಫ್ ಬಿಂದು ಸಿಗುತ್ತೆ, ಹಾಗೆ ಸಿ ಬಿಂದು ಸಿಗುತ್ತೆ. ಯಾಕಂದ್ರೆ ಗಮನಿಸಿ, ಈ ಒಂದು ಭಾಗವನ್ನ ಹಾಗೇ ವೃದ್ಧಿಸಿದ್ರೆ ನಮ್ಗೆ ಈ ಭಾಗದಲ್ಲಿ ಗೋಳ ಸಿಗುತ್ತೆ, ಸ್ಪಿಯರ್ ಸಿಗುತ್ತೆ. ಆದ್ದರಿಂದ ಈ ದರ್ಪಣದ ಫೋಕಸ್ ಇಲ್ಲಿ ಸಿಗುತ್ತೆ, ಹಾಗೆ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಸಿಗುತ್ತೆ. ಈಗ ಅನಂತದಲ್ಲಿ ಒಂದು ವಸ್ತುವನ್ನ ಇಡೋಣ. ಅಲ್ಲಿಂದ ಬೆಳಕಿನ ಕಿರಣ ಈ ರೀತಿಯಾಗಿ ಚಲಿಸಿ ನೋಡಿ ಪಿ ಮೇಲೆ ಬಿದ್ದು ಹಾಗೆ ಹಿಂದಕ್ಕೆ ಹೋಗುತ್ತೆ. ಅದೇ ರೀತಿಯಲ್ಲಿ ಆ ವಸ್ತುವಿನ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಬಂದಂತಹ ಬೆಳಕಿನ ಕಿರಣ ಈ ದರ್ಪಣದ ಮೇಲೆ ಬಿದ್ದು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಈ ಹಿಂದೆ ಎಲ್ಲ ಬಂದು ಫೋಕಲ್ ಪಾಯಿಂಟ್ ಅಲ್ಲಿ ಫೋಕಸ್ ಆಗ್ತಿತ್ತು, ಆದ್ರೆ ಇಲ್ಲಿ ಎಲ್ಲ ದೂರಕ್ಕೆ ಹೋಗುತ್ತವೆ. ಹಾಗೆ ಮತ್ತೊಂದು ಬೆಳಕಿನ ಕಿರಣವನ್ನ ನೋಡಿ, ಇದು ಕೂಡ ರಿಫ್ಲೆಕ್ಟ್ ಆದ್ಮೇಲೆ ಈ ರೀತಿಯಾಗಿ ಚಲಿಸುತ್ತೆ. ಆ ವಸ್ತುವಿನ ಕೆಳಭಾಗದಿಂದ ಬಂದಂತಹ ಬೆಳಕಿನ ಕಿರಣಗಳು ಈ ರೀತಿಯಾಗಿ ಚಲಿಸಿ ಹೀಗೆ ಪ್ರತಿಫಲಿಸುತ್ತವೆ. ಹಾಗಾದ್ರೆ ಈ ಬೆಳಕಿನ ಕಿರಣಗಳು ಒಂದೊಂದೊಂದು ಛೇದಿಸ್ತಾನೆ ಇಲ್ಲ. ಹಾಗಾದ್ರೆ ಬಿಂಬ ಉಂಟಾಗೋದೇ ಇಲ್ವಾ? ಖಂಡಿತ ಬಿಂಬ ಉಂಟಾಗುತ್ತೆ. ಯಾವಾಗ ಈ ರೀತಿ ಬೆಳಕಿನ ಕಿರಣಗಳು ದೂರ ದೂರಕ್ಕೆ ಚಲಿಸ್ಕೊಂಡು ಹೋಗ್ತವೋ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಆ ಬೆಳಕಿನ ಕಿರಣಗಳನ್ನ ಅಂದ್ರೆ ರಿಫ್ಲೆಕ್ಟ್ ಆದಂತಹ ಬೆಳಕಿನ ಕಿರಣಗಳನ್ನ ನಾವು ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಹಾಗೆ ಗಮನಿಸಿ, ಹಿಂದಕ್ಕೆ ಈ ಎಲ್ಲಾ ರಿಫ್ಲೆಕ್ಟೆಡ್ ರೇಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ವೃದ್ಧಿಸಿದಾಗ ಎಲ್ಲಾ ರಿಫ್ಲೆಕ್ಟೆಡ್ ರೇಸ್ ಅಂದ್ರೆ ಪ್ರತಿಫಲಿತ ಕಿರಣಗಳು ಒಂದೇ ಬಿಂದುವಿನಿಂದ ಹೊರಟ ಹಾಗೆ ಕಾಣ್ತಾ ಇವೆ.
ಆ ಬಿಂದು ಯಾವುದು? ಫೋಕಸ್ ಅಂದ್ರೆ ಸಂಗಮ ಬಿಂದು. ಅಂದ್ರೆ ಅನಂತದಲ್ಲಿ ಇರುವಂತಹ ವಸ್ತುವಿನ ಪ್ರತಿಬಿಂಬ ನಮ್ಗೆ ಈ ಫೋಕಸ್ ನಲ್ಲಿ ಸಿಗುತ್ತೆ. ಒಂದು ಪಾಯಿಂಟ್ ನಲ್ಲಿ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಎಷ್ಟೇ ದೊಡ್ಡ ಗಾತ್ರದ ವಸ್ತು ಇದ್ರೂ ನಮ್ಗೆ ಪಾಯಿಂಟ್ ಸೈಜ್ ಇಮೇಜ್ ಆಗಿ ಸಿಗುತ್ತೆ. ಮತ್ತೆ ಈ ದರ್ಪಣದ ಹಿಂಭಾಗದಲ್ಲಿ ಇಮೇಜ್ ಸಿಗ್ತಾ ಇರೋದ್ರಿಂದ ಇದನ್ನ ನಾವು ಸ್ಕ್ರೀನ್ ಮೇಲೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ವರ್ಚುವಲ್ ಇಮೇಜ್ ಆಗಿರುತ್ತೆ, ಅಂದ್ರೆ ಮಿಥ್ಯ ಬಿಂಬ ಆಗಿರುತ್ತೆ. ಮಿಥ್ಯ ಬಿಂಬ ಯಾವಾಗ್ಲೂ ನೇರವಾಗಿ ಇರುತ್ತವೆ. ನಂತರ ವಸ್ತುವನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಮತ್ತೆ ಪಿ ಈ ಎರಡು ಬಿಂದುಗಳ ನಡುವೆ ಇಟ್ಟು ನೋಡೋಣ. ಈ ಹಿಂದೆ ಮಾಡದಂತೆ ಸಿ ಇಂದ ಆಚೆ, ಸಿ ಮೇಲೆ, ಸಿ ಮತ್ತೆ ಎಫ್ ಗಳ ನಡುವೆ, ಎಫ್ ಮೇಲೆ, ಎಫ್ ಮತ್ತು ಪಿ ಗಳ ನಡುವೆ ಅಂತ ಮಾಡೋದ್ ಬೇಡ್ವಾ? ಅಗತ್ಯವಿಲ್ಲ. ಯಾಕಂತಂದ್ರೆ ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ವಸ್ತುವನ್ನ ನೀವು ಈ ಪಿ ಬಿಂದುವಿಗೆ ಎಷ್ಟೇ ಹತ್ರಕ್ಕೆ ತೆಗೆದುಕೊಂಡು ಬಂದ್ರು ಒಂದೇ ರೀತಿಯಾದಂತಹ ಇಮೇಜ್ ಫಾರ್ಮೇಶನ್ ಆಗತ್ತೆ. ಆದ್ದರಿಂದ ಇದು ಒಂದು ರೀತಿಯಲ್ಲಿ ನಾವು ನೋಡ್ಕೊಂಡ್ರೆ ಸಾಕು. ಈಗ ವಸ್ತುವನ್ನ ನಾವು ಈ ದರ್ಪಣದ ಮುಂಭಾಗದಲ್ಲಿ ಇಟ್ಟಿದ್ದೇವೆ. ಈ ರೀತಿ ಇಟ್ಟಾಗ ಗಮನಿಸಿ, ಹೀಗೆ ಬಂದಂತಹ ಬೆಳಕಿನ ಕಿರಣ ಹೀಗೆ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಒಂದು ಬೆಳಕಿನ ಕಿರಣ ಹೀಗೆ ಬಂದು ಈ ದರ್ಪಣಕ್ಕೆ ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಬೀಳುತ್ತೆ. ಪರ್ಪೆಂಡಿಕ್ಯುಲರ್ ಆಗಿ ಯಾವ ಬೆಳಕಿನ ಕಿರಣ ದರ್ಪಣದ ಮೇಲೆ ಬೀಳುತ್ತೋ ಅದು ತಾನು ಬಂದ ದಾರಿಯಲ್ಲೇ ಹಿಂದೆ ಹೋಗುತ್ತೆ ಅನ್ನುವಂತಹದನ್ನ ಈಗಾಗಲೇ ತಿಳ್ಕೊಂಡಿದ್ದೀರಿ. ಈಗ ಈ ಎರಡೂ ರೇಖೆಗಳನ್ನ ನಾವು ವೃದ್ಧಿಸೋಣ. ಗಮನಿಸಿ, ದರ್ಪಣಕ್ಕೆ ಲಂಬವಾಗಿ ಬಿದ್ದಂತಹ ಬೆಳಕಿನ ಕಿರಣ ಯಾವಾಗ್ಲೂ ಸಿ ಬಿಂದುವಿನ ಮೂಲಕವೇ ಹಾದು ಹೋಗುತ್ತೆ. ಹಾಗೆ ದರ್ಪಣದ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಬಿದ್ದಂತಹ ಯಾವುದೇ ಬೆಳಕಿನ ಕಿರಣ ಅದು ಫೋಕಸ್ ಇಂದ ಹೋದ ಹಾಗೆ ಕಾಣುತ್ತೆ. ಈ ಎರಡೂ ರೇಖೆಗಳು ಈ ಜಾಗದಲ್ಲಿ ಸಂಧಿಸಿವೆ ಅಂದ್ರೆ ನಮ್ಗೆ ಇಲ್ಲಿ ಈ ವಸ್ತುವಿನ ಇಮೇಜ್ ಸಿಗುತ್ತೆ. ದರ್ಪಣದ ಹಿಂಭಾಗದಲ್ಲಿ ಸಿಕ್ಕಿರೋದ್ರಿಂದ ಇದು ವರ್ಚುವಲ್ ಇಮೇಜ್ ಆಗಿರುತ್ತೆ. ವರ್ಚುವಲ್ ಇಮೇಜ್ ಯಾವಾಗ್ಲೂ ನೇರವಾಗಿರುತ್ತವೆ, ಅಂದ್ರೆ ಮಿಥ್ಯ ಬಿಂಬಗಳು ನೇರವಾಗಿ ಇರುತ್ತವೆ. ಹಾಗಾದ್ರೆ ಇದರ ಸ್ಥಾನ ಎಲ್ಲಿದೆ? ಗಮನಿಸಿ, ಪಿ ಮತ್ತು ಎಫ್ ಗಳ ಮಧ್ಯೆ ಇರುತ್ತೆ. ಅಂದ್ರೆ ಯಾವುದೇ ವಸ್ತುವನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಮತ್ತು ಪಿ ಇವೆರಡರ ಮಧ್ಯೆ ನೀವಿಲ್ಲಿ ಎಲ್ಲೇ ಇಟ್ರು ಸಿಗುವಂತಹ ಬಿಂಬ ಪಿ ಮತ್ತೆ ಎಫ್ ಗಳ ಮಧ್ಯೆ ಆಗಿರುತ್ತೆ. ವಸ್ತುವಿಗಿಂತ ಚಿಕ್ಕದಾದಂತಹ ಮಿಥ್ಯ ಬಿಂಬ ಆಗಿರುತ್ತೆ. ಜೊತೆಗೆ ಇದು ನೇರವಾದ ಬಿಂಬ ಆಗಿರುತ್ತೆ. ಇದೇ ಒಂದು ಚಿತ್ರವನ್ನ ಮತ್ತೊಂದು ಬಗೆಯಲ್ಲಿ ಗಮನಿಸೋಣ. ನೋಡಿ, ಈ ರೀತಿಯಾಗಿ ಬೆಳಕಿನ ಕಿರಣ ಬರುತ್ತೆ, ಬಂದು ರಿಫ್ಲೆಕ್ಟ್ ಆಗುತ್ತೆ. ನಂತರ ಪಿ ಬಿಂದುವಿನ ಮೇಲೆ ಬಿದ್ದು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಈ ಎರಡೂ ಬೆಳಕಿನ ಕಿರಣಗಳನ್ನ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡೋಣ. ಹಾಗೆ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಈ ಬಿಂದುವಿನಲ್ಲಿ ಸಂಧಿಸುತ್ತೆ. ಅಂದ್ರೆ ದೊರೆಯುವಂತಹ ಇಮೇಜ್ ಪಿ ಮತ್ತೆ ಎಫ್ ಗಳ ಮಧ್ಯೆ ಇದೆ ಅನ್ನುವಂತಹದ್ದು ನಮ್ಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ದರ್ಪಣಗಳಲ್ಲಿ ಹೇಗೆ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅನ್ನುವಂತಹದನ್ನ ವಿವಿಧ ಬಗೆಗಳಲ್ಲಿ ನಾವು ರಚಿಸಬಹುದು ಅನ್ನುವಂತಹದನ್ನ ನೀವು ತಿಳ್ಕೊಂಡ್ರಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ವೀಕ್ಷಿಸಬಹುದು. ಮತ್ತಷ್ಟು ಸಂಪನ್ಮೂಲಗಳಿಗಾಗಿ ನನ್ನ ಬ್ಲಾಗ್ ಅನ್ನ ವಿಸಿಟ್ ಮಾಡಿ. ಧನ್ಯವಾದಗಳು.